don't think so. No, 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 no. I don't think so. No, 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 no. It's never, ever, 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 ever gonna happen. I don't think so. No, 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 no. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅನ್ಕೊತ ಹೊಸ ಲಾಗ್ ಜೊತೆ ನಿಮ್ಮ ಜೊತೆ ಬರ್ತಾ ಇದ್ದೀನಿ. ಪ್ಲೀಸ್ ವೆಲ್ಕಮ್ ಟು ಮೈ ಚಾನಲ್. ಆ್ಯಂಡ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇವತ್ತಿನ ಲಾಗ್ ಬಂದು ಸಿಂಪಲ್ ಲಾಗ್ ಆಗಿರುತ್ತೆ. ಈ ವಿಡಿಯೋ ಒಳಗೆ ನೀವು ಏನೇನೆಲ್ಲ ನೋಡ್ಬೋದು ಅಂದ್ರೆ, ನಾವು ಒಂದು ಅಡ್ವೆಂಚರಸ್ ಇದಕ್ಕೆ ಹೊಂಟೀವಿ ಅಂದಿದ್ನಲ್ಲ, ಸೊ ಅದಕ್ಕೋಸ್ಕರ ಶಾಪಿಂಗ್ ಮಾಡ್ತಾ ಇರೋದು. ಝೂಡಿಯೋ ಮತ್ತು ಮ್ಯಾಕ್ಸ್ ಒಳಗೆ ಎಲ್ಲ ಕಡೆಯೂ ಆಫರ್ಸ್ ಕೂಡ ನಡೀತಾ ಇದೆ. ಸೊ ಅದಕ್ಕೋಸ್ಕರ ನಾವು ಶಾಪಿಂಗಿಗೆ ಹೊಂಟಿದ್ವಿ. ಅಲ್ಲೇ ಹೋಗಿ ತೊಗೊಂಡ್ರಾಯ್ತು, ಯಾಕಂದರೆ ನಮಗೆ ಬೇಕಾಗಿದ್ದು ವೆಸ್ಟರ್ನ್ ವೇರ್. ಸೊ ಅದಕ್ಕೋಸ್ಕರ ವೆಸ್ಟರ್ನ್ ವೇರ್ ಅಂದರೆ ನಿಮಗೆ ಗೊತ್ತೇ ಇರುತ್ತೆ ಯಾವ ಪ್ಲೇಸ್ ಅಂತ. ಸೊ ಅದನ್ನು ಏನದು ಇನ್ನೊಂದು ನೆಕ್ಸ್ಟ್ ವಿಡಿಯೋದೊಳಗೆ ರಿವೀಲ್ ಮಾಡ್ತೀನಿ. ಆ್ಯಂಡ್ ಕೀಪ್ ವಾಚಿಂಗ್ ಟು ಮೈ ಚಾನಲ್. ನಾನು ಫ್ರೈಡೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು. ಫಸ್ಟ್ ಡೇ ಅಂದರೆ ಫ್ರೈಡೇ ದಿನ ಮಾರ್ನಿಂಗು ನಮ್ಮ ಮನೆಯವ್ರಿಗೆ ಊಟ ಕಟ್ಟಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಸಿಂಪಲಾಗಿ ಏನು ಮಾಡೀನಿ, ಬೀನ್ಸ್ ಪಲ್ಯ ಮಾಡೀನಿ. ಎಲ್ಲರಿಗೂ ಗೊತ್ತೇ ಇರುತ್ತೆ ಬೀನ್ಸ್ ಪಲ್ಯ ರೆಸಿಪಿ ಏನು ತೋರಿಸೋದಿಲ್ಲ. ಸೊ ಅದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ ಏನು ನಾನು ಆ್ಯಡ್ ಮಾಡೀನಿ ಅಂದರೆ, ಬೇರೆ ಕಡೆ ಸೈಡ್ ಆ್ಯಡ್ ಮಾಡ್ತಾರೋ ಎಲ್ಲ ಗೊತ್ತಿಲ್ಲ, ಬಟ್ ನಾವು ಉತ್ತರ ಕರ್ನಾಟಕ ಸೈಡ್ ಆ್ಯಡ್ ಮಾಡ್ತೀವಿ. ಏನಂದ್ರೆ ಅದನ್ನು ಹಾಕಿದರೆ ಒಂಥರ ರುಚಿ ಬೇರೆ ಇರುತ್ತೆ. ಗುರಳ ಹಿಂಡಿ, ಗುರಳ್ದು ಇದು ಮಾಡ್ಕೊಂಡಿಟ್ಟಿರ್ತೇವಲ್ಲ ಪುಡಿನ, ಸೊ ಅದನ್ನು ಹಾಕಿರ್ತೀವಿ. ಇದಕ್ಕಾಯಿತು. ಮತ್ತು ಮುಳ್ಗಾಯಿ ಪಲ್ಯ ಎಣ್ಗಾಯಿ ಮಾಡಬೇಕಾರಾಯಿತು, ಮುಳ್ಗಾಯಿ ಪಲ್ಯ ಮಾಡಬೇಕಾರಾಯಿತು. ಸೊ ಮತ್ತು ಹೀರೆಕಾಯಿ ಪಲ್ಯ ಇವಕ್ಕೆಲ್ಲವಕ್ಕೂ ಆಲ್ಮೋಸ್ಟ್ ಆಲ್ ಹಾಕ್ತೀವಿ. ಭಾಳ ರುಚಿನೂ ಕೂಡ ಬರ್ತೈತಿ. ಸೊ ನಾನಿವತ್ತು ಸಿಂಪಲಾಗಿ ರೈಸು ಮತ್ತು ರೊಟ್ಟಿ, ಶೇಂಗಾ ಹೋಳ್ಗೆ ಇದ್ವು ಮಮ್ಮಿ ಕೊಟ್ಟು ಕಳಿಸಿದ್ವು ಅದು, ಮತ್ತು ಪಲ್ಯ ಮತ್ತು ಒಂದು ಥರದ ಸಾಂಬಾರು. ಯಾಕಂದರೆ ವೈಟ್ ರೈಸ್ ಮಾಡಿದ್ನಲ್ಲ, ಸೊ ಇದನ್ನಿಷ್ಟು ಕಟ್ಟಿ ಅವ್ರನ್ನ ಕಳಿಸಿ ನೆಕ್ಸ್ಟು ಲಾಗ್ ಸ್ಟಾರ್ಟ್ ಮಾಡೋಣ. ಟಿಫನ್ಗಂತ ಏನು ಸಪ್ರೇಟ್ ಮಾಡಲಿಲ್ಲ. ಇದನ್ನು ರೊಟ್ಟಿ ತಿನ್ಕೊಂಡು ಹೋಗ್ತಾರೆ ಅಂತ ಟಿಫನ್ನು ಏನು ಸಪ್ರೇಟ್ ಮಾಡೋಕ್ಕೆ ಹೋಗಲಿಲ್ಲ, ರೊಟ್ಟಿನ ತಿನ್ಕೊಂಡು ಹೋದರು. ನೀವು ಯಾವ ಥರ ಮ್ಯಾನೇಜ್ ಮಾಡ್ತೀರಾ ಮಕ್ಕಳನ್ನ ಇಟ್ಕೊಂಡು? ಬೆಳಗ್ಗೆ 8 ಅಂದ್ರೆ ನಾಷ್ಟಾ ಊಟಕ್ಕೆ ಹೆಂಗೆ ಪ್ರಿಪೇರ್ ಮಾಡಿ ಕಳಿಸ್ತೀರಾ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಆ್ಯಂಡ್ ನಾನು ಕೂಡ ಸ್ವಲ್ಪ ಟ್ರೈ ಮಾಡ್ತೀನಿ. ಯಾಕಂದ್ರೆ ಟೈಮ್ ಸೇವಿಂಗ್ ಈಸ್ ಭಾಳ ಇಂಪಾರ್ಟೆಂಟು. ಟೈಮ್ ಆಗಂಗಿಲ್ಲ ಬೇಗ ಬೇಗ ಮಾಡೋಕೆ. ಒಮ್ಮೊಮ್ಮೆ ಲೇಟ್ ಆಗಿಬಿಡ್ತೈತಿ, ಒಮ್ಮೊಮ್ಮೆ ಬೇಗ ಇದ್ದರೂ ಕೂಡ ಲೇಟ್ ಆಗುತ್ತೆ. ಯಾಕಂದರೆ ಇವನು ಗುಂಡಣ್ಣ ಹೇಳ್ತಿರ್ತಾನೆ ಪದೇ ಪದೇ. ಸೊ ನೀವು ಯಾವ ಥರ ಟೈಮ್ನ ಮ್ಯಾನೇಜ್ ಮಾಡ್ತೀರಾ ಅನ್ನೋದನ್ನು ಹೇಳಿ. ಬನ್ನಿ, ನಾವು ಇವತ್ತು ಬಂದೀವಿ ಝೂಡಿಯೋ, ಮ್ಯಾಕ್ಸ್, V2, ಹುಬ್ಬಳ್ಳಿ ಗೋಕುಲ್ ರೋಡ್ ಹತ್ರ 3 ಕೂಡ ಅದಾವೆ. ಆ್ಯಂಡ್ ಒಂದಿಷ್ಟು ಮಾಲ್ಗಳು ವೆಸ್ಟ್ ಸೈಡ್ ಕೂಡ ಐತಿ. ಸೊ ನಾವು ಎಲ್ಲ ಕಡೆನೂ ಹೋಗಿ ಒಂದಿಷ್ಟು ನಮ್ಗೆ ಯಾವ್ಯಾವ ಇಷ್ಟ ಆಗ್ತಾವಲ್ಲ ಅವನ್ನೆಲ್ಲ ತೊಗೊಂಡು ಬಂದ್ವಿ. ಮ್ಯಾಕ್ಸ್ ಒಳಗೆ ನಮ್ಮ ಗುಂಡಣ್ಣಗೆ ಮೊನ್ನೆನೇ ಹೋದಾಗ, ಅಂದರೆ ಹೋದ ವಾರ, ಇಲ್ಲಿ ನಾವು ಫಸ್ಟ್ ಹೋಗಿದ್ದು ಸ್ಯಾಟರ್ಡೆ ಹೋಗಿದ್ದೆ. ನಾನು ನಮ್ಮ ತಂಗಿ ಹೋಗಿ ನಮ್ಮ ಗುಂಡಣ್ಣ ನಾನು ನಮ್ಮ ತಂಗಿ ಹೋಗಿದ್ವಿ ಬಸ್ಸಿಗೆ. ಹೋಗಿ ಆಫರ್ಸ್ ಏನೇನದು ಅಂತ ನೋಡ್ಕೊಂಬಂದಿದ್ವಿ. ಅವಾಗ ನಮ್ಮ ಮನೆಯವ್ರು ಬಂದಿದ್ದಿಲ್ಲ, ಬಟ್ ನನಗಿಷ್ಟ ಆದವು ಅಂತ ನಮ್ಮ ಗುಂಡಣ್ಣಗೆ ಮ್ಯಾಕ್ಸ್ ಒಳಗೆ ತೊಗೊಂಡಿದ್ದೆ ಒಂದಿಷ್ಟು ಬಟ್ಟೆನ. ಗುಂಡಣ್ಣಗೇನು ನೆಕ್ಸ್ಟ್ ಡೇ ನಮ್ಮ ಮನೆಯವ್ರನ್ನ ಕರ್ಕೊಂಡು ಹೋದಾಗ ತೊಗೋಲಿಲ್ಲ. ಸೊ ಹೀಗಿತ್ತು, ನೋಡ್ಕೊಂಡು ಬನ್ನಿ ಯಾವ್ಯಾವ ಥರ ಶಾಪಿಂಗ್ ಇದೆ ಅಂತ. ಮತ್ತು ಬೈ 1 get 1, ಸೊ ಭಾಳ ಆಫರ್ಸ್ ಇದ್ದು, ಚೆನ್ನಾಗಿದ್ವು ಎಲ್ಲ. ಬಟ್ ವರ್ತ್ ಇತ್ತು, ಚೆನ್ನಾಗಿತ್ತು. ಕಾಸ್ಟ್ಲಿ ಆದರೂ ಪರವಾಗಿಲ್ಲ, ಒಂದೊಂದು ಪ್ರಾಡಕ್ಟು ವರ್ತ್ ಇತ್ತು. ಸೊ ಚೆನ್ನಾಗಿತ್ತು. ಆ್ಯಂಡ್ ರಿಲಯನ್ಸ್ ಕೂಡ ಹೋಗಿದ್ವಿ, ಬಿಕಾಸ್ ಒಂದಿಷ್ಟು ಮನೆಗೆ ಸಾಮಾನು ಬೇಕಾಗಿತ್ತು. ಸೊ ಅದಕ್ಕೋಸ್ಕರ. ಆ್ಯಂಡ್ ನೆಕ್ಸ್ಟ್ ಡೇ ಸಂಡೇ ನಾವು ನಮ್ಮ ಮನೆಯವ್ರನ್ನ ಕರ್ಕೊಂಡು ನನಗೆ ನಮ್ಮ ತಂಗಿಗೆ ನಮ್ಮ ಮನೆಯವ್ರಿಗೆ ಅವ್ರ ಬರ್ತಡೇ ಕೂಡ ಇತ್ತಲ್ಲ. ಸೊ ಶಾಪಿಂಗಿಗೆ ಹೋಗಿದ್ವಿ. ಭಾಳ ದಿನದಿಂದನೇ ನಾವು ಶಾಪಿಂಗಿಗೆ ಹೋಗಿದ್ವಿ. ಬಟ್ ಶಾಪಿಂಗಿಗೆ ಹೋಗಿ ನಮ್ಮ ಮನೆಯವ್ರ ಬರ್ತಡೇ ಮುಗಿಸ್ಕೊಂಡು ಅದಾದಮೇಲೆ ಒಂದಿಷ್ಟು ದಿನ ಬಿಟ್ಟು, ಒಂದು 2 weeks ಬಿಟ್ಟು ನಾವು ಇದಕ್ಕೆ ಟೂರಿಗೆ ಹೋಗಿದ್ದು. ಫಸ್ಟ್ ಹೋದ್ವಿ, ಅಲ್ಲೊಂದು ಶಾಪಿಗೆ ನಮ್ಮ ಮನೆಯವ್ರು ಇಲ್ಲಿ ಚೆನ್ನಾಗೈತಿರ್ತೈತಿ ತೊಗೋಣ ಅಂತ ಕರ್ಕೊಂಡು ಹೋದರು. ಬಟ್ ನನಗೆ ಯಾಕೋ ಅದು ವೆಸ್ಟರ್ನ್ ವೇರ್ ಅಷ್ಟೊಂದು ಇಷ್ಟ ಆಗಲಿಲ್ಲ ಅಲ್ಲೇ. ಸೊ ಅದಕ್ಕೋಸ್ಕರ ಫಸ್ಟ್ ವೆಸ್ಟ್ ಸೈಡಿಗೆ ಹೋದ್ವಿ. ಅಲ್ಲಿ ಕಾಸ್ಟ್ಲಿ ಭಾಳ ಇತ್ತು, ಬಟ್ ವರ್ತಿತ್ತು. ಸೊ ಅಲ್ಲೊಂದು 4-5 ತೊಗೊಂಡು ನೆಕ್ಸ್ಟ್ ಬಂದು ಝೂಡಿಯೋ, ಮ್ಯಾಕ್ಸ್ ಅಲ್ಲೆಲ್ಲ ಅಡ್ಡಾಡಿ ಒಂದಿಷ್ಟು ಪ್ರಾಡಕ್ಟ್ನ ತೊಗೊಂಬಂದ್ವಿ.
ಸೊ ಆಮೇಲೆ ಪ್ಯಾಕಿಂಗ್ ಕೂಡ ನಡೆಸಿದ್ವಿ ಅದು ಎಲ್ಲನೂ ಸೇರಿಸೇ ಹಾಕಾಕತ್ತೀನಿ. ಸೊ ಆಮೇಲೆ ಪ್ಯಾಕಿಂಗ್ ಕೂಡ ಎಲ್ಲನೂ ನೀಟಾಗಿ ಹಾಕಿಟ್ಬಿಟ್ಟಿದ್ದೆ. ನಮ್ಮ ಗುಂಡನಿಗೆ ಈ ಥರ ಎಲ್ಲ ಡ್ರೆಸ್ ತೊಗೊಂಡಿದ್ದೆ. ಅವು ಭಾಳ ಅಂದ್ರೆ ಭಾಳ ಸೂಟ್ ಆಗಿದ್ವು. ಬಟ್ ಮಕ್ಕಳನ್ನ ಕರ್ಕೊಂಡು ಹೋಗ್ತೀವಿ ಅಂದರೆ ಒಂದಿಷ್ಟು ಜಾಸ್ತಿ ಇರಬೇಕಲ್ಲ, ಸೊ ಒಂದು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೆ ಅವನಿಗೆ. ಚೆನ್ನಾಗಿದ್ವು ಎಲ್ಲ. ಸೊ ಪ್ಯಾಕಿಂಗ್ ಹಂಗೆ ನಡೀತಾನೆ ಇತ್ತು. ಫಸ್ಟು ಗುಂಡಣ್ಣನ ಪ್ಯಾಕ್ ಮಾಡಿದ್ವಿ. ಆಮೇಲೆ ಒಂದಿಷ್ಟನ್ನ ಇನ್ನೇನು ಹೋಗ್ತೀವಲ್ಲ ಅವಾಗ ಮಾಡ್ಕೊಂಡ್ರಾಯ್ತು. ನಾಳೆ ಹೋಗ್ತೀವಂದ್ರೆ ಇವತ್ತು ನೈಟ್ ಮಾಡ್ಕೊಂಡ್ರಾಯ್ತು. ಅಲ್ಲಿ ಮಟ ಒಂದೊಂದು ಏನೇನು ನೆನಪಾಗ್ತಾವೋ ಒಂದು ಕವರ್ ಒಳಗೆ ಇಟ್ರಾಯ್ತು ಅಂತ ಹಂಗೆ ಇಟ್ಟಾಕತ್ತೀವಿ. ನೀಟಾಗಿ ಪ್ಯಾಕ್ ಅಂಕರು ಮಾಡ್ಕೊಳ್ಳಿಲ್ಲ. ಲಾಸ್ಟ್ ಇನ್ನೇನು ಹೋಗ್ತೀವಿ ಅಂದಾಗ ಹಿಂದಿನ ದಿನ ಎಲ್ಲನೂ ನೀಟಾಗಿ ಪ್ಯಾಕ್ ಮಾಡ್ಕೊಂಡು ಹೋದ್ವಿ. ಯಾಕಂದ್ರೆ ನಾವು ಎಷ್ಟೋ ಇಟ್ಕೊಂಡಿವಿ ಅಂದ್ರೆ ಲಾಸ್ಟ್ ಡೇ ಹೋಗೋಬೇಕಾರೆ ಮಟನೂ ಇದ್ದೇ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಅಷ್ಟೊಂದು ಏನು ಪ್ಯಾಕ್ ಮಾಡೋಕ್ಕೆ ಇದು ಮಾಡೋಕ್ಕೆ ಹೋಗಲಿಲ್ಲ. ಸೊ ಅದ್ರ ಕ್ಲಿಪ್ಸು ಕೂಡ ಇಲ್ಲ. ಯಾಕಂದ್ರೆ ಲಾಸ್ಟ್ ಪ್ಯಾಕಿಂಗ್ ಒಳಗೆ ಫುಲ್ಲು ಒಂಥರ ಹೆಡ್ಡೇಕ್ ಒಳಗಿದ್ವಿ. ಆ್ಯಂಡ್ ಪಾರ್ಲರ್ಗೆ ಕೂಡ ಹೋಗಿದ್ವಿ. ಪಾರ್ಲರ್ದು ಇನ್ಫಾರ್ಮೇಷನ್ ಬೇಕು ಅಂದ್ರೆ ಕಮೆಂಟ್ ಮಾಡಿ. ಆ್ಯಂಡ್ ನಾವು ಹೋಗಿದ್ದು ಆರೆಂಜ್ ಪಾರ್ಲರ್ಗೆ. ಸೊ ಅಲ್ಲಿನ ಆಫರ್ಸ್ ಕೂಡ ಚೆನ್ನಾಗಿದ್ವು. ನಾನು ಏನೇನು ಮಾಡಿಸ್ಕೊಂಡೆ ಅನ್ನೋದನ್ನು ಬೇಕಂದರೆ ಕಮೆಂಟ್ ಮಾಡಿ. ಹುಬ್ಬಳ್ಳಿ ಒಳಗೆ ಯಾವ್ಯಾವ ಬೆಸ್ಟ್ ಪಾರ್ಲರ್ಸ್ ಎಲ್ಲ ಅದಾವು ಅನ್ನೋದನ್ನು ಕೂಡ ನನಗೆ ಗೊತ್ತಿರೋ ಮಟ್ಟಿಗೆ, ಯಾಕಂದರೆ ನಾನು ಎಲ್ಲ ಕಡೆನೂ ಹೋಗೀನಿ ಒಂದಿಷ್ಟು ಕಡೆ. ಬಟ್ ನಿಮ್ಗೆ ಯಾವ್ದು ಸಜೆಸ್ಟ್ ಮಾಡ್ಬೋದು ಅಂತ ಒಂದಿಷ್ಟು ಗೊತ್ತೈತಿ ಅಷ್ಟೇ. ಸೊ ಚೆನ್ನಾಗಿತ್ತು ಎಲ್ಲ. ಬೇಕಿದ್ದರೆ ಕಮೆಂಟ್ ಮಾಡಿ. ಆ್ಯಂಡ್ ಸೊ ಇದೆಲ್ಲ ಆಗಿತ್ತು ನಮ್ಮದು ಟೂರ್ದು ಲಾಗ್. ನಿಮ್ಗೆ ಹೆಂಗೆ ಅನ್ನಿಸ್ತು ಅನ್ನೋದನ್ನು ಪ್ಲೀಸ್ ಕಮೆಂಟ್ ಮಾಡಿ. ಆ್ಯಂಡ್ ನೀವು ಯಾವ ಥರ ಪ್ಯಾಕಿಂಗ್ ಮಾಡ್ತೀರಾ, ಮಕ್ಕಳನ್ನ ಕರ್ಕೊಂಡು ಯಾವ ಥರ ಅವ್ರನ್ನ ಸಂಭಾಳಿಸ್ಕೊಂಡು ಟೂರೆಲ್ಲ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಮಾಡಿ. ಆ್ಯಂಡ್ ನಾನು ಹೇರ್ ಕಟ್ ಒಂದು ಇತ್ತಲ್ಲ ಇನ್ನೊಂದು, ಸೊ ಹೇರ್ ಕಟ್ ಕೂಡ ಮಾಡಿಸಿದೆ. ಮತ್ತು ಒಂದಿಷ್ಟೆಲ್ಲ ಮಾಡಿಸಿದೆ. ಬಟ್ ಅವನ್ನ ನೀವು ಕಮೆಂಟ್ ಮಾಡಿದಾಗ ಹೇಳ್ತೀನಿ ಏನೇನೆಲ್ಲ ಮಾಡಿಸಿದೆ ಅನ್ನೋದನ್ನು. ಸೊ ಇದಾಗಿತ್ತು ನಮ್ಮ ಲಾಗ್. ನಿಮಗೇನಾದರೂ ಈ ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಏನು ಅನ್ನಿಸ್ತು ಅನ್ನೋದನ್ನು. ಆ್ಯಂಡ್ ಗೆಸ್ ಮಾಡಿ ನಾವೆಲ್ಲಿ ಹೊಂಟೀವಿ ಅನ್ನೋದನ್ನು. ಥ್ಯಾಂಕ್ಸ್ ಫಾರ್ ವಾಚಿಂಗ್.